ನಮಸ್ತೆ. ನಾನು ಅಪರ್ಣಾ. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್‌ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ವಿಡಿಯೋದ ವಿಶೇಷತೆ ಯಾವುದು ಅಂದ್ರೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್. ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್‌ದು ಒಂದು ಸಮಗ್ರ ಪಕ್ಷಿ ನೋಟವನ್ನು ನಾವು ಇವತ್ತು ಈ ವಿಡಿಯೋದ ಮೂಲಕ ನೋಡೋಣ. ನಾನು ಈ ಹಿಂದೆ ಆಲ್ರೆಡಿ IPC ಮಾಡಿದ್ದೇನೆ. ಹಾಗೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅದರ ಬಗ್ಗೆ ಕೂಡ ಒಂದು 2-3 ವಿಡಿಯೋಗಳನ್ನ ಮಾಡಿದ್ದೇನೆ. ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಒಂದು ತುಂಬಾ ದೊಡ್ಡದಾದ ಒಂದು ಆಕ್ಟ್. ಸೊ ಅದನ್ನ ಕ್ಲಾಸಿಫಿಕೇಶನ್ ಹೇಗೆ, ಅದರ ಚಾಪ್ಟರ್ಸ್ ಹೇಗೆ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲ ಹೇಳ್ತಾ ಹೋಗ್ತೇನೆ. ಹಾಗೆ ಅದ್ರ ಜೊತೆಗೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಅಥವಾ ಮೇನ್ಸ್ ಎಕ್ಸಾಮ್ಸ್ಗೆ ಯಾವ್ದು ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳು ಅಥವಾ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಗಳು ಅದನ್ನ ಕೂಡ ಹೇಳ್ತಾ ಹೋಗ್ತೇನೆ. ಈ ಹಿಂದೆ ಆಲ್ರೆಡಿ ನಾನು IPC ಬಗ್ಗೆ ಓವರ್ ವ್ಯೂ ಆಫ್ IPC ಅಂತ ಮಾಡಿದ್ದೇನೆ, ಓವರ್ ವ್ಯೂ ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂತ ಮಾಡಿದ್ದೇನೆ. ನೀವು ನೋಡಿದ್ರೆ ಆ ವಿಡಿಯೋನ ನೋಡಿ ನಿಮ್ಗೆ ಹೆಲ್ಪ್ ಆಗಬಹುದು. ಹಾಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ IPC ಅಂತ ಹೇಳಿ ಕೆಲವೊಂದು ಸೆಕ್ಷನ್ಗಳು ಯಾವ್ದಾದ್ರು ಇಂಪಾರ್ಟೆಂಟ್ ಅದು ಕೂಡ ಮಾಡಿಕೊಟ್ಟಿದ್ದೇನೆ. ಇದೆಲ್ಲದು ನಿಮ್ಮ ಎಕ್ಸಾಮ್ ದೃಷ್ಟಿಕೋನದಿಂದ ಬಹಳ ಇಂಪಾರ್ಟೆಂಟ್ ಆಗುವಂತಹ ಟಾಪಿಕ್ಗಳು. ಹಾಗಿದ್ರೆ ಯಾವುದು ಅಂತ ನೋಡೋಣ ಬನ್ನಿ. ನಾನು ಈ ಹಿಂದೆ ಆಲ್ರೆಡಿ ಮಾಡಿರುವಂತಹ ವಿಡಿಯೋಗಳಲ್ಲಿ ಈ ತರ ಚಾರ್ಟ್ಗಳನ್ನ ಮಾಡಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಇಡೀ ಆಕ್ಟ್ ಬೇರೆ ಆಕ್ಟ್ ಅದರದ್ದು ಚಾಪ್ಟರ್ಸ್ ಅನ್ನ ಹೇಗೆ ತಿಳ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಇದರಲ್ಲಿ ಕೂಡ ಅದೇ ರೀತಿ ಅದೇ ಟೆಕ್ನಿಕ್ ನ ಉಪಯೋಗಿಸ್ಕೊಂಡು ಸಮಗ್ರ CRPC ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ಚಾರ್ಟ್ ಕಾಣ್ತಾ ಇದೆಯಲ್ಲ, ಇದು ಹೇಗೆ ಡಿವೈಡ್ ಮಾಡಿದ್ದೇನೆ ಅಂತ ತೋರಿಸ್ಕೊಡುವಂತಹ ಒಂದು ಚಾರ್ಟ್. ಅದನ್ನ ನಾವು ಝೂಮ್ ಮಾಡಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಫಸ್ಟ್ ಭಾಗ ಏನು ಅಂತ ನೋಡ್ಲಿಕ್ಕೆ ಹೋದ್ರೆ ಮೊದಲನೇದಾಗಿ ಇಂಟ್ರಡಕ್ಟರಿ ಪ್ರಾವಿಷನ್ಸ್. ಇದು ನಮಗೆ ಡೆಫಿನಿಷನ್ಸ್, ಕೆಲವೊಂದು ಇಂಟ್ರಡಕ್ಷನ್, ಕೆಲವೊಂದು ಟರ್ಮ್ಸ್ ಏನು ಅಂತ ಹೇಳುವಂತಹ ಚಾಪ್ಟರ್ಗಳು ಈ ಇಂಟ್ರಡಕ್ಟರಿ ಪ್ರಾವಿಷನ್ಸ್ ಅನ್ನೋ ಒಂದು ವಿಭಾಗದಲ್ಲಿ ಬರ್ತವೆ. ಓಕೆ, ಅಂಡ್ ಮಿಸಲೇನಿಯಸ್ ಪ್ರಾವಿಷನ್ಸ್, ಕೆಲವೊಂದು ಸಣ್ಣ ಪುಟ್ಟ ಮಿಸಲೇನಿಯಸ್ ಪ್ರಾವಿಷನ್ಸ್. ಓಕೆ, ಸೊ ಇಂಟ್ರಡಕ್ಟರಿ ಪ್ರಾವಿಷನ್ಸ್ ಒಂದು ವಿಭಾಗ. ಹಾಗೆ ಇನ್ನೊಂದು ವಿಭಾಗ ಯಾವುದು, ಪ್ರಿವೆಂಟಿವ್ ಪ್ರಾವಿಷನ್ಸ್ ಅಂತ. ಪ್ರಿವೆಂಟಿವ್ ಪ್ರಾವಿಷನ್ಸ್ ಇದ್ರಲ್ಲಿ ನಾವು ಏನ್ ಕಾಣ್ತೇವೆ, ಈ ಒಫೆನ್ಸಸ್ಗಳು ಏನಾಗತ್ತೆ ಅದನ್ನ ತಡೆಗಟ್ಟುವಂತಹ ಪ್ರಾವಿಷನ್ಸ್. ಒಫೆನ್ಸ್ ಆಗೋಕ್ಕಿಂತ ಮೊದಲೇ ಪ್ರಿವೆನ್ಷನ್ ಅಂತ ಏನ್ ಹೇಳ್ತಾರೆ, ಸೊ ಆ ತರ ಪ್ರಾವಿಷನ್ಸ್ಗಳು ಈ ಒಂದು ವಿಭಾಗದಲ್ಲಿ ಬರ್ತವೆ. ಇನ್ನೊಂದು ವಿಭಾಗ ಯಾವುದು ಅಂದ್ರೆ ಪ್ಯೂನಿಟಿವ್ ಪ್ರಾವಿಷನ್ಸ್. ಇಲ್ಲಿ ನಾನು ಬರೀತೇನೆ, ಪ್ಯೂನಿಟಿವ್ ಪ್ರಾವಿಷನ್ಸ್ ಅಂದ್ರೆ ಏನು, ಪನಿಷೇಬಲ್ ಅಂದ್ರೆ ಪ್ಯೂನಿಟಿವ್. ಇಲ್ಲಿ ಬರೀತಾನೆ ಪ್ಯೂನಿಟಿವ್ ಪ್ರಾವಿಷನ್ಸ್ ಅಂತ. ಪ್ಯೂನಿಟಿವ್ ಪ್ರಾವಿಷನ್ಸ್ ಅಂದ್ರೆ ಏನು, ಯಾವ ಒಫೆನ್ಸ್ ಆಗಿರುತ್ತೆ ಅದಕ್ಕೆ ಪನಿಷಿಂಗ್ ಹೇಗೆ, ಅದರದ್ದು ಪ್ರೊಸೀಜರ್ ಹೇಗೆ ಅಂತ ಅದನ್ನೆಲ್ಲ ಡಿಟರ್ಮೈನ್ ಮಾಡುವಂತಹ ಪ್ರಾವಿಷನ್ಗಳು ನಮಗೆ ಈ ಪ್ಯೂನಿಟಿವ್ ಪ್ರಾವಿಷನ್ಸ್ ಅಲ್ಲಿ ಕಾಣಿಸಿಗತ್ತೆ. ಇದರಲ್ಲಿ ಮತ್ತೆ 3 ವಿಭಾಗ ಇದೆ, ಅದು ಏನಂತ ನಾನು ಮತ್ತೆ ಹೇಳ್ತೇನೆ. ಹಾಗೆ ಕೊನೆಯದಾಗಿ ಕಾಮನ್ ಪ್ರಾವಿಷನ್ಸ್, ಎಲ್ಲಾ ಚಾಪ್ಟರ್ಸ್ಗಳಿಗೂ ಅಪ್ಲೈ ಆಗುವಂತಹ ಕಾಮನ್ ಪ್ರಾವಿಷನ್ಸ್. ಪ್ಯೂನಿಟಿವ್ ಪ್ರಾವಿಷನ್ಸ್ ನಾವು ನೋಡೋ ಹಾಗೆ 3 ಸ್ಟೇಜಸ್ ಕಾಣಬಹುದು. ಓಕೆ, ಫಸ್ಟ್ ಸ್ಟೇಜ್ ಪ್ರೊಸೀಡಿಂಗ್ಸ್ ಅಂತ ಒಂದು ಹೇಳ್ತೇವೆ. ಫಸ್ಟ್ ಸ್ಟೇಜ್ ಪ್ರೊಸೀಡಿಂಗ್ಸ್ ಅಂದ್ರೆ ಈಗ ಏನು ಒಂದು ಒಫೆನ್ಸ್ ಆದಾಗ ಏನು ಪ್ರೊಸೀಡಿಂಗ್ ಸ್ಟಾರ್ಟ್ ಆಗತ್ತೆ. ಈಗ ಎಕ್ಸಾಂಪಲ್ ಇನ್ವೆಸ್ಟಿಗೇಷನ್, ಆಮೇಲೆ ಎನ್ಕ್ವೈರಿ ಅಂಡ್ ಟ್ರಯಲ್. ಇದೊಂದು ಫಸ್ಟ್ ಸ್ಟೇಜ್ ಯಾವುದೇ ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ ಆಗುವಾಗ. ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಆಫ್ ಪ್ರೊಸೀಡಿಂಗ್, ಸೆಕೆಂಡ್ ಸ್ಟೇಜ್ ಆಫ್ ಪ್ರೊಸೀಡಿಂಗ್ಸ್ ಇದು ಯಾವುದು, ಇದು ಕನ್ಫರ್ಮೇಶನ್. ಒಂದು ಸೆಂಟೆನ್ಸ್ ಮಾಡಿರ್ತಾರೆ, ಪಾಸ್ ಮಾಡಿರ್ತಾರೆ, ಅದ್ರದ್ದು ಕನ್ಫರ್ಮೇಶನ್. ಆಮೇಲೆ ಅಪೀಲ್ಸ್ ಅಂಡ್ ರಿವಿಷನ್ಸ್. ಹಾಗೆ ಥರ್ಡ್ ಸ್ಟೇಜ್ ಆಫ್ ಪ್ರೊಸೀಡಿಂಗ್ಸ್ ಯಾವುದು, ಥರ್ಡ್ ಸ್ಟೇಜ್ of proceedings
ಯಾವ್ದು ಬರುತ್ತೆ? ಈಗ ನಾವು ನೋಡುವಾಗೆ ಒಂದು ಸೆಂಟೆನ್ಸ್ ಪಾಸ್ ಮಾಡಿರ್ತಾರೆ, ಅದರದ್ದು ಎಕ್ಸಿಕ್ಯೂಷನ್ ಹೇಗೆ ಕಾರ್ಯಗತ ಮಾಡ್ತಾರೆ. ಎಕ್ಸಿಕ್ಯೂಷನ್, ಸಸ್ಪೆನ್ಷನ್, ರೆಮಿಷನ್ and commutation of sentences. ಏನು ಶಿಕ್ಷೆ ಕೊಟ್ಟಿರ್ತಾರೆ ಆ ಶಿಕ್ಷಾ ಅವಧಿಯನ್ನ ಕಮ್ಮಿ ಮಾಡುವಂಥದ್ದು ಅಥವಾ ಸಸ್ಪೆನ್ಷನ್ ಇರುವಂಥದ್ದು, ಆ ಥರದ್ದೆಲ್ಲ ಒಂದು ಸ್ಟೇಜ್ ಹೇಳ್ಬೋದು. ನಾವು ಇದನ್ನ ಥರ್ಡ್ ಸ್ಟೇಜ್ ಆಫ್ ಪ್ರೊಸೀಡಿಂಗ್ಸ್ ಅಂತ ಕರಿತೇವೆ. ಓಕೆ, ಸೊ ನಾವಿಲ್ಲಿ ಈಗಾಗಲೇ ನೋಡಿದಾಗೆ ನೋಡಿ, ಮೊದಲನೇದಾಗಿ ಇಂಟ್ರಡಕ್ಟರಿ ಪ್ರಾವಿಷನ್ಸ್ ಅಂಡ್ ಮಿಸ್ಲೆನಿಯಸ್ ಪ್ರಾವಿಷನ್ಸ್, ಆಮೇಲೆ ಪ್ರಿವೆಂಟಿವ್ ಪ್ರಾವಿಷನ್ಸ್ ಅಂತ ಒಂದು ಸಪರೇಟ್ ವಿಭಾಗ ಬರುತ್ತೆ. ಪ್ಯೂನಿಟಿವ್ ಪ್ರಾವಿಷನ್ ಅಲ್ಲಿ ಅಗೇನ್ ಫಸ್ಟ್ ಸ್ಟೇಜ್ ಆಫ್ ಪ್ರೊಸೀಡಿಂಗ್ಸ್, ಸೆಕೆಂಡ್ ಸ್ಟೇಜ್ ಆಫ್ ಪ್ರೊಸೀಡಿಂಗ್ಸ್, ಥರ್ಡ್ ಸ್ಟೇಜ್ ಆಫ್ ಪ್ರೊಸೀಡಿಂಗ್ಸ್ ಬರುತ್ತೆ. ಲಾಸ್ಟ್ಗೆ ಕಾಮನ್ ಪ್ರಾವಿಷನ್ಸ್. ಓಕೆ, ಇದು ಒಂದು ಕ್ಲಾಸಿಫಿಕೇಶನ್. ಹಾಗಿದ್ರೆ ಯಾವ್ಯಾವ ಸೆಕ್ಷನ್ಗಳು, ಯಾವ್ಯಾವ ಚಾಪ್ಟರ್ಗಳು ಇದರಲ್ಲಿ ಬರ್ತವೆ ಅಂತ ನೋಡೋಣ. ಇಂಟ್ರಡಕ್ಟರಿ ಪ್ರಾವಿಷನ್ಸ್ ಅಂಡ್ ಮಿಸ್ಲೆನಿಯಸ್ ಪ್ರಾವಿಷನ್ಸ್ ಅಲ್ಲಿ ನೋಡಿ, ಚಾಪ್ಟರ್ 1 to 4 ಮತ್ತೆ and 37. ಓಕೆ, ಚಾಪ್ಟರ್ 1 to 4 ಮತ್ತೆ 37 ಬರ್ತವೆ. ಚಾಪ್ಟರ್ 1 ಯಾವುದು ನಾವು ನೋಡ್ಲಿಕ್ಕೆ ಹೋದ್ರೆ, ಚಾಪ್ಟರ್ 1 ಇದು ಪ್ರಿಲಿಮಿನರಿ. ಯಾವುದೇ ಒಂದು ಸೆಕ್ಷನ್ಗೆ, ಯಾವುದೇ ಒಂದು ಆಕ್ಟ್ಗೆ ಇರುವಂತಹದ್ದು ಪ್ರಿಲಿಮಿನರಿ ಚಾಪ್ಟರ್. ಚಾಪ್ಟರ್ 2 Constitution of Criminal Courts and Other Courts. ಇದು ಸೆಕೆಂಡ್ ಚಾಪ್ಟರ್. ನೆಕ್ಸ್ಟ್ ಚಾಪ್ಟರ್ 3 ಅದ್ಯಾವುದು? ಪವರ್ ಆಫ್ ಕೋರ್ಟ್ಸ್. ಪವರ್ ಆಫ್ ಕೋರ್ಟ್ಸ್. ಚಾಪ್ಟರ್ 4 ಅಲ್ಲಿ ಪಾರ್ಟ್ ಬಿ ಹೇಳ್ಬೋದು, ಏಡ್ ಟು ಮ್ಯಾಜಿಸ್ಟ್ರೇಟ್ ಅಂಡ್ ಪೊಲೀಸ್. ಮ್ಯಾಜಿಸ್ಟ್ರೇಟ್ ಅಂಡ್ ಪೊಲೀಸ್. ನೆಕ್ಸ್ಟ್ ಲಾಸ್ಟ್ ಒನ್ ಹೇಳ್ಬೋದು, ಚಾಪ್ಟರ್ 37 ಮಿಸ್ಲೇನಿಯಸ್ ಅಂತಾನೆ ಒಂದು ಚಾಪ್ಟರ್ ಇದೆ, ಮಿಸ್ಲೇನಿಯಸ್ ಅಂತ. ಹೀಗೆ ನಾವು ನೋಡುವಾಗ 5 ಚಾಪ್ಟರ್ಗಳು ಕಾಣ್ತವೆ ಇಂಟ್ರಡಕ್ಟರಿ ಪ್ರಾವಿಷನ್ಸ್ ಅಲ್ಲಿ. ಅದರದ್ದು ಸೆಕ್ಷನ್ಸ್ ಯಾವುದು? ಪ್ರಿಲಿಮಿನರಿಲಿ ಏನ್ ಬರುತ್ತೆ ಹೇಳಿ, ಸೆಕ್ಷನ್ 1 to 5 ಹೇಗೆ ಅದರದ್ದು ಅಪ್ಲಿಕೇಶನ್ ಅಂತ ಎಲ್ಲ ಇರುತ್ತೆ. ಇನ್ನು ಕಾನ್ಸ್ಟಿಟ್ಯೂಷನ್ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಅಂಡ್ ಅದರ್ ಕೋರ್ಟ್ಸ್, ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ನೀವು ಯಾವುದೇ ಒಂದು ಇದರಲ್ಲಿ ಹೈರಾರ್ಕಿ ಆಫ್ ಕೋರ್ಟ್ಸ್ ಗೊತ್ತಿರಬೇಕು. ಸೆಕ್ಷನ್ 6 to ಸೆಕ್ಷನ್ 25A ತನಕ ಕಾನ್ಸ್ಟಿಟ್ಯೂಷನ್ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಬರುತ್ತೆ. ಇನ್ನು ಚಾಪ್ಟರ್ 3 ಅಲ್ಲಿ ಪವರ್ ಆಫ್ ಕೋರ್ಟ್ಸ್ ಅಂದ್ರೆ ಸೆಕ್ಷನ್ 26 to 35. 8 to ಮ್ಯಾಜಿಸ್ಟ್ರೇಟ್ ಅಂಡ್ ಪೊಲೀಸ್, ಸೆಕ್ಷನ್ 37 to 40. ಮಿಸ್ಲೇನಿಯಸ್ ಸೆಕ್ಷನ್ 474 to 484. ಓಕೆ, ಸೊ ನಾವು ಇಲ್ಲಿ ನೋಡುವಾಗೆ ಇಲ್ಲಿ ಸೆಕ್ಷನ್ 1 ಇನ್ಕ್ಲೂಡ್ ಆಗಿದೆ, ಸೆಕ್ಷನ್ 484 ಅದು ಲಾಸ್ಟ್ ಸೆಕ್ಷನ್ ನಮ್ಮ CRPCದು. ಸೊ CRPC ಅಲ್ಲಿ ಎಷ್ಟು ಸೆಕ್ಷನ್ ಇದೆ? ಆಲ್ರೆಡಿ 484 ಸೆಕ್ಷನ್ಸ್ ಇವೆ. ಹೌ ಮೆನಿ ಚಾಪ್ಟರ್ಸ್? 37 ಚಾಪ್ಟರ್ಸ್. ಆದ್ರೆ ಒಂದು 2 ಅಮೆಂಡ್ಮೆಂಟ್ ಆಗಿ 7A and 21A ಅಂತ ಚಾಪ್ಟರ್ಸ್ ಗಳು ಇವೆ. ಟೋಟಲ್ 39 ಆಗತ್ತೆ ಆಕ್ಚುಲಿ. ಆದ್ರೆ ಹೇಳಲಿಕ್ಕೆ ನಾವು 37 ಚಾಪ್ಟರ್ಸ್ ಅಂತ ಹೇಳ್ಬೋದು, ಯಾಕಂದ್ರೆ 37 ಲಾಸ್ಟ್ ನಂಬರ್ ಅಂತ. ಪ್ಲಸ್ 2 ಶೆಡ್ಯೂಲ್ಸ್ ಇದೆ, 2 ಶೆಡ್ಯೂಲ್ ಇದೆ ಕೊನೆಗೆ. ಒಂದು ಕ್ಲಾಸಿಫಿಕೇಶನ್ ಆಫ್ ಒಫೆನ್ಸ್, ನಮ್ಮ IPC ಅಲ್ಲಿ ಕೊಟ್ಟಿರುವಂತ ಒಫೆನ್ಸಸ್ ಅನ್ನ ಕ್ಲಾಸಿಫಿಕೇಶನ್ ಅಂತ ಮಾಡಿದ್ದಾರೆ. ಕ್ಲಾಸಿಫಿಕೇಶನ್ ಆಫ್ ಒಫೆನ್ಸಸ್ ಮತ್ತೆ ಫಾರ್ಮ್ಸ್. ಸೊ ಫಸ್ಟ್ ಶೆಡ್ಯೂಲ್ ಕ್ಲಾಸಿಫಿಕೇಶನ್ ಆಫ್ ಒಫೆನ್ಸಸ್ ಬಗ್ಗೆ ಹೇಳುತ್ತೆ, ಸೆಕೆಂಡ್ ಶೆಡ್ಯೂಲ್ ಫಾರ್ಮ್ಸ್ ಬಗ್ಗೆ ಹೇಳುತ್ತೆ. ಓಕೆ, ಸೊ ಇದು ಏನ್ ಹೇಳುತ್ತೆ? ಇಷ್ಟು ನಾವು ಇಂಟ್ರಡಕ್ಟರಿ ಪ್ರಾವಿಷನ್ಸ್, ಮಿಸ್ಲೆನಿಯಸ್ ಪ್ರಾವಿಷನ್ಸ್ ಬಗ್ಗೆ ನೋಡಿದ್ವಿ. ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ನಾನು ಲಾಸ್ಟ್ಗೆ ಎಲ್ಲಾ ಚಾಪ್ಟರ್ಗಳು ಹೇಳಾದ ನಂತರ ಹೇಳ್ತಾ ಹೋಗ್ತೇನೆ, ಆವಾಗ ಸುಲಭ ಆಗತ್ತೆ ಮಾರ್ಕ್ ಮಾಡ್ಲಿಕ್ಕೆ. ಈಗ ನಾವು ಸೆಕೆಂಡ್ ಪಾರ್ಟಿಗೆ ಹೋಗೋಣ, ಪ್ರಿವೆಂಟಿವ್ ಪ್ರಾವಿಷನ್ಸ್. ಪ್ರಿವೆಂಟಿವ್ ಪ್ರಾವಿಷನ್ಸ್ ಅಂದ್ರೆ ಯಾವುದು ಅಂತ ನೋಡೋಣ.
ಚಾಪ್ಟರ್ 8 to 11 ಪ್ರಿವೆಂಟಿವ್ ಪ್ರಾವಿಷನ್ಸ್ ಅಂತ ಹೇಳ್ಬೋದು. ಯೂಶಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ ಈ ಪವರ್ ಇರುತ್ತೆ, ಹಾಗೆ ಕೆಲವೊಂದು ಕೋರ್ಟ್ಗಳಿಗೂ ಪವರ್ ಇದೆ ಪ್ರಿವೆಂಟ್ ಮಾಡೋದು. ಯಾವ್ದಾದ್ರು ಅಂತ ನೋಡೋಣ. ಚಾಪ್ಟರ್ 8 ಹೇಳುತ್ತೆ, ಚಾಪ್ಟರ್ 8 ಸೆಕ್ಯೂರಿಟಿ ಫಾರ್ ಕೀಪಿಂಗ್ ಗುಡ್ ಬಿಹೇವಿಯರ್ ಅಂಡ್ ಪೀಸ್. ಶಾಂತಿ ಕಾಪಾಡ್ಕೊಳ್ಳಿಕ್ಕೆ ಮತ್ತೆ ಒಳ್ಳೆ ನಡತೆ ತೋರಿಸ್ಲಿಕ್ಕೆ ಇರುವಂತಹ, ಇದಕ್ಕೆ ಬಾಂಡ್ ಬರ್ಕೊಡ್ತಾರಲ್ಲ, ಅದಕ್ಕೋಸ್ಕರ ಇರುವಂತಹ ಒಂದು ಚಾಪ್ಟರ್ ಇದು, ಸೆಕ್ಯೂರಿಟಿ ಫಾರ್ ಕೀಪಿಂಗ್ ಗುಡ್ ಬಿಹೇವಿಯರ್ ಅಂಡ್ ಪೀಸ್. ನೆಕ್ಸ್ಟ್ ಚಾಪ್ಟರ್ 9 ಇದೇನು ಹೇಳುತ್ತೆ, ಆರ್ಡರ್ ಫಾರ್ ಮೇಂಟೆನೆನ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರು, ಮೇಂಟೆನೆನ್ಸ್ ಆಫ್ ವೈಫ್ಸ್, ಚಿಲ್ಡ್ರನ್ ಅಂಡ್ ಪೇರೆಂಟ್ಸ್. ನಾವು ಎಕ್ಸಾಮ್ ಪೇಪರ್ ನೋಡಿದ್ರೆ, ಬಹುಶಃ ತುಂಬಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡ್ಲಿಕ್ಕೆ ಹೋದ್ರೆ ಆಲ್ಮೋಸ್ಟ್ ಎಲ್ಲಾ ಚಾಪ್ಟರ್ಗಳಿಂದನೂ ಕೆಲವೊಂದು ಕ್ವಶನ್ಗಳನ್ನ ಕೇಳ್ತಾ ಹೋಗಿದ್ದಾರೆ. ಹಾಗೆ ಕೆಲವೊಂದು ಚಾಪ್ಟರ್ಗಳಿವೆ, ಅದರಲ್ಲಿ ಪ್ರತಿ ವರ್ಷ ಆ ಚಾಪ್ಟರ್ ಇಂದ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ನಾನು ಎಲ್ಲಾ ಚಾಪ್ಟರ್ಗಳನ್ನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಯಾವ್ದನ್ನು ಸ್ಕಿಪ್ ಮಾಡ್ತಾ ಇಲ್ಲ. ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ನಮ್ಗೆ ಯಾವ್ಯಾವ ಚಾಪ್ಟರ್ಗಳಿವೆ, ಹೇಗೆ ಅದನ್ನು ಕ್ಲಾಸಿಫೈ ಮಾಡಿದ್ದಾರೆ ಅಂತ ಅದು ತಿಳ್ಕೊಳ್ಬೇಕಾಗಿರುತ್ತೆ. ಇದಾದ ನಂತರ ಚಾಪ್ಟರ್ 10 ಇದೇನು ಹೇಳುತ್ತೆ, ಮೇಂಟೆನೆನ್ಸ್ ಆಫ್ ಪಬ್ಲಿಕ್ ಆರ್ಡರ್ ಅಂಡ್ ಟ್ರ್ಯಾಂಕ್ವಿಲಿಟಿ. ಸಾಮಾಜಿಕ ಶಾಂತಿ ಕಾಪಾಡ್ಕೊಳ್ಬೇಕು ಹೇಳಲಿಕ್ಕೆ ಇರುವಂತಹ ಒಂದು ಚಾಪ್ಟರ್ ಇದು. ಅದ್ರ ನಂತರ ಚಾಪ್ಟರ್ 11 ಪ್ರಿವೆಂಟಿವ್ ಆಕ್ಷನ್ ಆಫ್ ಪೊಲೀಸ್. ಇಲ್ಲಿ ನೋಡಿದಾಗ ನಾವು ಎಷ್ಟು ಚಾಪ್ಟರ್ಗಳು ನೋಡಿದ್ವಿ, 4 ಚಾಪ್ಟರ್ಗಳು, ಚಾಪ್ಟರ್ 8 ರಿಂದ 11 ತನಕ. ಚಾಪ್ಟರ್ 8 ಯಾವ್ದು ಸೆಕ್ಷನ್ ಹಾಗಿದ್ರೆ, ಸೆಕ್ಷನ್ 106 to 124. ಆರ್ಡರ್ ಆಫ್ ಮೇಂಟೆನೆನ್ಸ್ ಆಫ್ ವೈಫ್ಸ್ ಅಂಡ್ ಚಿಲ್ಡ್ರನ್, ಸೆಕ್ಷನ್ 125 to 128. ನೆಕ್ಸ್ಟ್ ಮೇಂಟೆನೆನ್ಸ್ ಆಫ್ ಪಬ್ಲಿಕ್ ಆರ್ಡರ್ ಅಂಡ್ ಟ್ರ್ಯಾಂಕ್ವಿಲಿಟಿ, ಸೆಕ್ಷನ್ 129 to 148. ಇನ್ನು ಪ್ರಿವೆಂಟಿವ್ ಆಕ್ಷನ್ ಆಫ್ ಪೊಲೀಸ್, ಸೆಕ್ಷನ್ 149 to 150. ಆಯ್ತಾ? ಸೊ ಇಲ್ಲಿ ತನಕ ನಾವು ಕೆಲವೊಂದು ಚಾಪ್ಟರ್ಗಳನ್ನ ನೋಡಿದ್ವಿ. ಇನ್ನು ಬರೋದು ಯಾವುದು, ನಮ್ಮ ಮೇನ್ ಪಾರ್ಟ್ ಯಾವುದು, ಪನಿಷಿಂಗ್ ಪ್ರಾವಿಷನ್ಸ್ ಅಥವಾ ಪ್ಯೂನಿಟಿವ್ ಪ್ರಾವಿಷನ್ಸ್ ಅಂತ ಹೇಳ್ತಾರೆ. ಸೊ ಅದು ಯಾವುದು, ಅದನ್ನ ನೋಡ್ತಾ ಹೋಗೋಣ ನಾವು. ಪ್ಯೂನಿಟಿವ್ ಪ್ರಾವಿಷನ್ಸ್ ಯಾವ್ದು. ಇದರಲ್ಲಿ ಫಸ್ಟ್ ಸ್ಟೇಜ್ ಆಫ್ ಪ್ರೊಸೀಡಿಂಗ್ಸ್ ಅಲ್ಲಿ ನೋಡಿ, ಇದು ತುಂಬಾ ದೊಡ್ಡದಾಗಿರುವಂತಹ ಒಂದು ವಿಭಾಗ. ನಮ್ಗೆ ಇನ್ವೆಸ್ಟಿಗೇಷನ್, ಎನ್ಕ್ವೈರಿ, ಟ್ರಯಲ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರಬೇಕು. ಇದ್ರ ಮೇಲೆ ಆದಷ್ಟು ಕ್ವಶನ್ಸ್ಗಳು ಬರ್ತಾ ಹೋಗುತ್ತವೆ. ಇದ್ರದ್ದು ಚಾಪ್ಟರ್ 12 to 27 ಪ್ಲಸ್ ಚಾಪ್ಟರ್ 31 to 36. ಇಷ್ಟು ಚಾಪ್ಟರ್ಗಳು ಇನ್ವೆಸ್ಟಿಗೇಷನ್, ಎನ್ಕ್ವೈರಿ ಅಂಡ್ ಟ್ರಯಲ್ ಬಗ್ಗೆ ಹೇಳ್ತಾ ಹೋಗ್ತವೆ. ಹಾಗಿದ್ರೆ ಅದು ಯಾವುದು ಅಂತ ನೋಡೋಣ ಈಗ. ನೋಡಿ, ಚಾಪ್ಟರ್ 12 ಏನದು, ಇನ್ಫಾರ್ಮೇಶನ್ ಟು ಪೊಲೀಸ್ and their power to investigate. ಪೊಲೀಸರಿಗೆ ಏನು ಅಧಿಕಾರ ಇದೆ, ಹೇಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಹೇಳುವಂಥದ್ದು ಈ ಚಾಪ್ಟರ್ ಕೊಟ್ಟಿದ್ದಾರೆ. ಚಾಪ್ಟರ್ 13ರಲ್ಲಿ jurisdiction of criminal courts in enquiries and trial. ನೋಡಿ, ಯಾಕೆ ಇದ್ರಲ್ಲಿ ಇಷ್ಟು ಚಾಪ್ಟರ್ಗಳಿವೆ ಅಂದ್ರೆ ಪ್ರತಿ ಸ್ಟೇಜ್ಗೂ ಹೇಳ್ತಾರೆ. ಇನ್ವೆಸ್ಟಿಗೇಷನ್ ಹೇಳುವಂತಹ ಒಂದು ಸ್ಟೇಜ್ ಬೇರೆ, ಎನ್ಕ್ವೈರಿ ಹೇಳುವಂತ ಸ್ಟೇಜ್ ಬೇರೆ, ಟ್ರಯಲ್ ಅನ್ನುವಂತ ಸ್ಟೇಜ್ ಬೇರೆ. ಎಲ್ಲರೂ ಬೇರೆ ಬೇರೆ ಅವರು ಅಂದ್ರೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅಂದ್ರೆ ಪೊಲೀಸ್ ಹೇಳುವಂತದ್ದು ಒಂದು ಸಂಸ್ಥೆ, ಹಾಗೆ ಜುಡಿಷರಿ ಹೇಳುವಂತದ್ದು ಒಂದು ಸಂಸ್ಥೆ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಹೇಳುವಂತದ್ದು ಒಂದು ಇನ್ಸ್ಟಿಟ್ಯೂಷನ್, ಸೆಷನ್ಸ್ ಕೋರ್ಟ್ ಅದು ಬೇರೆ. ಸೊ ಪ್ರತಿಯೊಂದು ಹಂತದಲ್ಲೂ ನಮ್ಮ ಆ ಪ್ರೊಸೀಜರ್
ವಿಭಾಗ ಆಗ್ತಾ ಆಗ್ತಾ ಹೋಗುತ್ತೆ, ಯಾರು ಹೀಗೆ ಮಾಡ್ಬೇಕು, ಯಾರು ಏನು ಮಾಡ್ಬೇಕು ಹೇಳುವಂಥದ್ದು. ಅದಕ್ಕೋಸ್ಕರ ಇದು ಅಷ್ಟು ಡೀಟೇಲ್ ಆಗಿ 484 ಸೆಕ್ಷನ್ಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆ, ಸೊ ಆ ಒಂದು ಇಂಪಾರ್ಟೆಂಟ್ ಜಿಸ್ಟ್ ಏನು ಅಂತ ನಾವು ತಿಳ್ಕೊಳ್ಳೇಬೇಕು. ಕೇವಲ ಒಂದು ಚಾಪ್ಟರ್ 2 ಚಾಪ್ಟರ್ ಓದ್ಕೊಂಡು ಹೋದ್ರೆ ಸಾಕಾಗೋದಿಲ್ಲ. ಚಾಪ್ಟರ್ 14 ನೋಡೋಣ. ಚಾಪ್ಟರ್ 14 ಕಂಡೀಷನ್ಸ್ requisite for initiation of proceedings. ಯಾವ್ದಾದ್ರು ಒಂದು ಪ್ರೊಸೀಡಿಂಗ್ ಶುರುವಾಗಬೇಕಿದ್ರೆ, ಟ್ರಯಲ್ ಇರಲಿ, ಎನ್ಕ್ವೈರಿ ಇರಲಿ, ಏನೇನು ಕಂಡೀಷನ್ಸ್ ಬೇಕು ಅಂತ ಹೇಳುವಂತ ಚಾಪ್ಟರ್ ಇದು. ಇನ್ನು ಚಾಪ್ಟರ್ 15 ಇದೇನ್ ಹೇಳುತ್ತೆ? ಚಾಪ್ಟರ್ 15 ಕಂಪ್ಲೇಂಟ್ಸ್ ಟು ಮ್ಯಾಜಿಸ್ಟ್ರೇಟ್. ತುಂಬಾ ಇಂಪಾರ್ಟೆಂಟ್. ಕಂಪ್ಲೇಂಟ್ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಅಲ್ಲ. ಓಕೆ, ಇದು ಕಂಪ್ಲೇಂಟ್ ಟು ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಟು ಪೊಲೀಸ್ ಯಾವುದು? ಅದು ಸೆಕ್ಷನ್ 154 155 ಹೇಳ್ತಾರಲ್ಲ ಅದು. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದಿಸ್. ಕಂಪ್ಲೇಂಟ್ ಅಂದ್ರೆ CRPC ಪ್ರಕಾರ ಮ್ಯಾಜಿಸ್ಟ್ರೇಟ್ಗೆ ಕೊಡುವಂತಹ ಒಂದು ಸ್ಟೇಟ್ಮೆಂಟ್ ಅಥವಾ ಏನು ಕಂಪ್ಲೇಂಟ್ ಅಂತ ಹೇಳ್ತಾರಲ್ಲ, ಅಲಿಗೇಷನ್ಸ್, ಆ ತರದ್ದು ಅದು ಕಂಪ್ಲೇಂಟ್. ನಾನು ತುಂಬಾ ಇನ್ಫಾರ್ಮಲಿ ಹೇಳ್ತಿದ್ದೇನೆ. ಡೆಫಿನಿಷನ್ ಹೇಳುವಾಗ ನೀವು ಕರೆಕ್ಟ್ ಆಗಿ ಅದೇ ವರ್ಡ್ಸ್ ಉಪಯೋಗಿಸ್ಕೊಡ್ಬೇಕು. ನಾನು ಜಸ್ಟ್ ಅರ್ಥ ಆಗ್ಲಿ ಅಂತ ಕೆಲವೊಂದು ಶಬ್ದಗಳನ್ನ, ಸುಲಭ ಶಬ್ದಗಳನ್ನ ಉಪಯೋಗಿಸ್ತಾ ಇದ್ದೇನೆ ಅಷ್ಟೇ. ಇನ್ನು 16ನೇ ಚಾಪ್ಟರ್ ಕಮೆನ್ಸ್ಮೆಂಟ್ ಆಫ್ ಪ್ರೊಸೀಡಿಂಗ್ ಬಿಫೋರ್ ಮ್ಯಾಜಿಸ್ಟ್ರೇಟ್. ಕಮೆನ್ಸ್ಮೆಂಟ್ ಆಫ್ ಪ್ರೊಸೀಡಿಂಗ್ ಬಿಫೋರ್ ಮ್ಯಾಜಿಸ್ಟ್ರೇಟ್. ಹದಿನೇಳನೇ ಚಾಪ್ಟರ್ ಚಾರ್ಜಸ್ ಬಗ್ಗೆ ಹೇಳುತ್ತೆ. ಮೇನ್ಸ್ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಈ ಚಾಪ್ಟರ್. ಪ್ರಿಲಿಮ್ಸ್ಗೆ ಸ್ವಲ್ಪ ಸ್ವಲ್ಪ ಹೀಗೆ ಓದ್ಕೊಂಡು ಹೋದ್ರೆ ತೊಂದರೆ ಇಲ್ಲ. ಇನ್ನು ಚಾಪ್ಟರ್ 18 ಟ್ರಯಲ್ ಬಿಫೋರ್ ಸೆಷನ್ಸ್. ಟ್ರಯಲ್ ಬಿಫೋರ್ ಸೆಷನ್ಸ್ ಕೋರ್ಟ್. ಸೆಷನ್ಸ್ ಕೋರ್ಟ್. ಚಾಪ್ಟರ್ 19 ಟ್ರಯಲ್ ಆಫ್ ವಾರೆಂಟ್ ಕೇಸಸ್ ಬೈ ಮ್ಯಾಜಿಸ್ಟ್ರೇಟ್. ಇಪ್ಪತ್ತನೇ ಚಾಪ್ಟರ್ ಟ್ರಯಲ್ ಆಫ್ ಸಮನ್ಸ್ ಕೇಸ್ ಬೈ ಮ್ಯಾಜಿಸ್ಟ್ರೇಟ್. 21ನೇ ಚಾಪ್ಟರ್ ಸಮರಿ ಟ್ರಯಲ್ಸ್. ಇದು ಇಂಪಾರ್ಟೆಂಟ್. ಸಮರಿ ಟ್ರಯಲ್ಸ್. ಚಾಪ್ಟರ್ 21A ಯಾವುದು? ಇದು ಪ್ಲೀ ಬಾರ್ಗೇನಿಂಗ್ ಅಂತ ಹೇಳ್ತಾರೆ. ಪ್ಲೀ ಬಾರ್ಗೇನಿಂಗ್. ಪ್ಲೀ ಬಾರ್ಗೇನಿಂಗ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಎಂಟೈರ್ ಚಾಪ್ಟರ್ ಗೊತ್ತಿರ್ಬೇಕು ಅಂತಲ್ಲ, ಆದ್ರೆ ಪ್ಲೀ ಬಾರ್ಗೇನಿಂಗ್ ಅಂದ್ರೆ ಶಬ್ದ ಏನು ಅದು ಗೊತ್ತಿರ್ಲೇಬೇಕು ನಿಮ್ಗೆ. ಚಾಪ್ಟರ್ 22 ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಸೊ ನಾ ಬಿಡ್ತಿದ್ದೇನೆ. ಇನ್ನು ಚಾಪ್ಟರ್ 23 ಎವಿಡೆನ್ಸ್ ಇನ್ ಎನ್ಕ್ವೈರೀಸ್ ಅಂಡ್ ಟ್ರಯಲ್. ಎವಿಡೆನ್ಸ್ ಇನ್ ಎನ್ಕ್ವೈರೀಸ್ ಅಂಡ್ ಟ್ರಯಲ್ಸ್. 24 ಯಾವುದು? ಜನರಲ್ provisions as to inquiry and trials. ಚಾಪ್ಟರ್ 25 ಕೂಡ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನಾನು ಹೇಳ್ತಾ ಇಲ್ಲ. ಚಾಪ್ಟರ್ 26 provisions as to offenses affecting administration of justice. ಜಸ್ಟಿಸ್ ಮಾಡುವಾಗ ಏನೇನು ಪ್ರಾಬ್ಲಮ್ ಆಗುತ್ತೆ, ಆಫೆನ್ಸ್ ಆಗುತ್ತೆ, ಫಾಲ್ಸ್ ಎವಿಡೆನ್ಸ್ ಕೊಡ್ತಾರೆ, ಆ ತರದಕ್ಕೆಲ್ಲ ಪ್ರಾವಿಷನ್ಸ್ ಈ ಚಾಪ್ಟರ್ 26 ಅಲ್ಲಿ ಇದೆ. ಚಾಪ್ಟರ್ 27ರಲ್ಲಿ ಜಡ್ಜ್ಮೆಂಟ್. ಸೊ ನೀವು ಯಾವುದೇ ಎಕ್ಸಾಮ್ ಅಲ್ಲಿ
ಸಿವಿಲ್ ಜಡ್ಜ್ ಎಕ್ಸಾಮ್ ಅಲ್ಲಿ ಹೇಳಲಿಕ್ಕೆ ಹೋದ್ರೆ ಅಥವಾ ಹೈಯರ್ ಜುಡಿಷಿಯರಿ ಎಕ್ಸಾಮ್ ಅಥವಾ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಅಲ್ಲಿ ಓದ್ತಿದ್ದೀರಿ ಅಂದ್ರೆ ಜಡ್ಜ್ಮೆಂಟ್ ಚಾಪ್ಟರ್ ಗೊತ್ತಿರಬೇಕು. ಕಂಟೆಂಟ್ಸ್ ಆಫ್ ಅ ಜಡ್ಜ್ಮೆಂಟ್, ಸಿವಿಲ್ ಇರ್ಲಿ ಕ್ರಿಮಿನಲ್ ಇರ್ಲಿ, ಕ್ರಿಮಿನಲ್ ಜಡ್ಜ್ಮೆಂಟ್ ಹೇಗೆ, ಸಿವಿಲ್ ಜಡ್ಜ್ಮೆಂಟ್ ಹೇಗೆ. ಸೊ ಆ ಚಾಪ್ಟರ್ ಅನ್ನ ನೀವು ಮೇನ್ಸ್ ಎಕ್ಸಾಮ್ಸ್ಗೆ ಡೀಟೇಲ್ ಆಗಿ ಓದ್ಕೊಂಡು ಹೋಗಿ ಜಡ್ಜ್ಮೆಂಟ್ ಬಗ್ಗೆ ಕ್ವಶನ್ಸ್ ಬರುತ್ತೆ ಅಂತಲ್ಲ, ಆದ್ರೆ ಹೇಗೆ ಜಡ್ಜ್ಮೆಂಟ್ ಬರಿಬೇಕು ಹೇಳುವಂಥದ್ದು ನಿಮ್ಗೆ ಇದರಲ್ಲಿ ಓದಲಿಕ್ಕೆ ಸಿಗತ್ತೆ. ಚಾಪ್ಟರ್ 31 ಯಾವ್ದು ಹೇಳುತ್ತೆ? ಟ್ರಾನ್ಸ್ಫರ್ ಆಫ್ ಕ್ರಿಮಿನಲ್ ಕೇಸಸ್. ಕ್ರಿಮಿನಲ್ ಕೇಸಸ್ ಅನ್ನ ಹೇಗೆ ಟ್ರಾನ್ಸ್ಫರ್ ಮಾಡಬಹುದು ಅಂತ ಹೇಳುವಂಥದ್ದು. ಇನ್ನು ಲಾಸ್ಟ್ ಚಾಪ್ಟರ್ 36 ಯಾವುದು? Limitation for taking cognizance. Limitation for taking cognizance. ಇದು ಇಂಪಾರ್ಟೆಂಟ್ ಚಾಪ್ಟರ್. ಸೊ ಇದ್ರಲ್ಲಿ ನಾವು ಯಾವ ಚಾಪ್ಟರ್ ಆಗೋದಿಲ್ಲ ಅಂತ ಬಿಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಒಂದೆರಡು ಸೆಕ್ಷನ್ ಆದ್ರೂ ಕೇಳಿರ್ತಾರೆ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ. ಅದ್ಯಾವುದು ಅಂತ ನೋಡ್ತಾ ಹೋಗ್ಬೇಕು. ನಾನು ಆಕ್ಚುಲಿ ಚಾಪ್ಟರ್ 22 ಬಿಟ್ಟಿದ್ದೇನೆ, ನಿಮ್ಮ ರೆಫರೆನ್ಸ್ಗೆ ಬರೀತೇನೆ. ಅಟೆಂಡೆನ್ಸ್ ಆಫ್ ಪರ್ಸನ್ಸ್ ಕನ್ಫೈನ್ಡ್ ಆರ್ ಡಿಟೈನ್ಡ್ ಇನ್ ಪ್ರಿಸನ್ಸ್. ಪ್ರಿಸನರ್ಸ್ ಇರ್ತಾರಲ್ಲ, ಅವರದ್ದು ಹೇಗೆ ಅಟೆಂಡೆನ್ಸ್ ಸೆಕ್ಯೂರ್ ಮಾಡೋದು ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಇದು. ಇನ್ನು 25ನೇ ಚಾಪ್ಟರ್ ಯಾವುದು? ಪ್ರಾವಿಷನ್ಸ್ as to accused persons of unsound mind. ಅನ್ಸೌಂಡ್ ಮೈಂಡ್ ಇರುವಂತಹ ಅಕ್ಯೂಸ್ಡ್ ಪರ್ಸನ್ಸ್ಗಳಿದ್ರೆ ಊರಿಗೆ ಸಂಬಂಧಪಟ್ಟ ಪ್ರಾವಿಷನ್ಗಳಿವು. ಸೊ ಇದೆರಡರದ್ದು ಸೆಕ್ಷನ್ ಯಾವುದು? ಚಾಪ್ಟರ್ 25 ಸೆಕ್ಷನ್ 328 to 339. ಇದೆಲ್ಲ ಸ್ಕಿಪ್ ಮಾಡ್ಬೋದು ನೀವು ಬೇಕಂದ್ರೆ, ಕಷ್ಟ ಆಗ್ತಾ ಇದೆ ಅಂದ್ರೆ. ಸೆಕ್ಷನ್ 266 to 271. ಓಕೆ, ಸೊ ಉಳಿದ ಸೆಕ್ಷನ್ಗಳು ಯಾವುದು ಅಂತ ನೋಡ್ತಾ ಹೋಗೋಣ, ಬೇಗ ನೋಡ್ತಾ ಹೋಗೋಣ. ಇದರಲ್ಲಿ ಚಾಪ್ಟರ್ 31 and 36. ಓಕೆ, 31 to 36 ಅಲ್ಲ, 31 and 36. ಸೊ ಚಾಪ್ಟರ್ 12 ಇನ್ಫಾರ್ಮೇಶನ್ ಟು ಪೊಲೀಸ್ ಅಂಡ್ ದ ಪವರ್ ಟು ಇನ್ವೆಸ್ಟಿಗೇಟ್. ಇದ್ರಲ್ಲಿ ನೀವು ಎಷ್ಟು ಸೆಕ್ಷನ್ಗಳು ಓದ್ತಿರೋ ಈ ಚಾಪ್ಟರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. 154 to 176 ಪೊಲೀಸ್ ಇನ್ವೆಸ್ಟಿಗೇಷನ್ ಪವರ್ ಹೇಗಿರುತ್ತೆ ಅದನ್ನೆಲ್ಲ ಕೇಳ್ತಾರೆ. ಹಾಗೆ ಚಾಪ್ಟರ್ 13 jurisdiction of criminal courts in enquiries and trial. Section 177 and 177 to 189. Chapter 14 ಇದು ಇಂಪಾರ್ಟೆಂಟ್ ಚಾಪ್ಟರ್. ಸೆಕ್ಷನ್ 190 to 199. Complaint to magistrate. Section 200 to 203. ಇದು ಇಂಪಾರ್ಟೆಂಟ್ ಚಾಪ್ಟರ್. Commencement of proceeding before magistrate. ಇದು ಸೆಕ್ಷನ್ 204 to 210. ಚಾರ್ಜಸ್ ಸೆಕ್ಷನ್ 211 to 224. ಲಿಮ್ಸ್ ಅಲ್ಲಿ ಇದ್ರ ಬಗ್ಗೆ ಅಷ್ಟು ಕೇಳಲಿಕ್ಕಿಲ್ಲ ಚಾರ್ಜಸ್ ಮೇಲೆ, ಆದ್ರೆ ಮೇನ್ಸ್ ಅಲ್ಲಿ ಚಾರ್ಜಸ್ ಫ್ರೇಮ್ ಮಾಡ್ಲಿಕ್ಕೆ ಇರುತ್ತೆ. ಆ ನಿಟ್ಟಿನಿಂದ ನಿಮ್ಗೆ ಚಾರ್ಜಸ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಟ್ರಯಲ್ ಬಿಫೋರ್ ಸೆಷನ್ಸ್ ಕೋರ್ಟ್. ಚಾಪ್ಟರ್ 18 ಸೆಕ್ಷನ್ 225 to 237. ಟ್ರಯಲ್ ಆಫ್ ವಾರೆಂಟ್ ಕೇಸಸ್ ಬೈ ಮ್ಯಾಜಿಸ್ಟ್ರೇಟ್. ಟ್ರಯಲ್ ಆಫ್ ವಾರೆಂಟ್ ಕೇಸಸ್ ಬೈ ಮ್ಯಾಜಿಸ್ಟ್ರೇಟ್ ಯಾವುದು? ಸೆಕ್ಷನ್ 238 to 250. ಟ್ರಯಲ್ ಆಫ್ ಸಮನ್ಸ್ ಕೇಸಸ್ ಬೈ ಮ್ಯಾಜಿಸ್ಟ್ರೇಟ್ ಸೆಕ್ಷನ್ 251 to 259. ಇನ್ನು ಸಮರಿ ಟ್ರಯಲ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಮಾಸ್ ಎಲ್ಲ ಕೇಳಿದ್ದಾರೆ, ಮೇನ್ಸ್ ಅಲ್ಲೂ ಕೂಡ ಪ್ರಿಲಿಮ್ಸ್ ಅಲ್ಲೂ ಕೂಡ. ಸೆಕ್ಷನ್ 200 to 265. ಮತ್ತೆ ಮಾರ್ಕ್ ಮಾಡ್ತೇನೆ, ಮತ್ತೆ ಪ್ರತಿಯೊಂದು ಚಾಪ್ಟರ್ ಯಾವ್ದು ಇಂಪಾರ್ಟೆಂಟ್ ಸೆಕ್ಷನ್ ಅಂತ ಅದು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೇನೆ. ಈ ವಿಡಿಯೋ ತುಂಬಾ ಲೆಂತಿ ಆಗತ್ತೆ, ಯಾಕಂದ್ರೆ ಹಾಗೆ ಆ ಚಾಪ್ಟರ್ಸ್ ಇರೋದ್ರಿಂದ, ಯಾವ್ದನ್ನು ಬಿಡ್ಲಿಕ್ಕೆ ಆಗದೆ ಇರೋದ್ರಿಂದ ನಾನು ಸೆಪರೇಟ್ ವಿಡಿಯೋನೇ ಮಾಡಿ ನಿಮ್ಗೆ ತಿಳಿಸ್ಕೊಡ್ಬೇಕಾಗತ್ತೆ ಯಾವ್ದಾವ್ದು ಇಂಪಾರ್ಟೆಂಟ್ ಸೆಕ್ಷನ್ ಈ ಒಂದು ಚಾಪ್ಟರ್ಗಳಲ್ಲಿ ಅಂತ.
ಆದ್ರೆ ಈಗ ನಾನು ಹೇಳ್ತಾ ಹೇಳ್ತಾ ಯಾವ್ದು ಅಂತಾನು ಹೇಳ್ತಾ ಹೋಗ್ತೇನೆ, ಇಂಪಾರ್ಟೆಂಟ್ ಅಂತ, ಅದನ್ನ ನೀವು ಮಾರ್ಕ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಪ್ಲೀ ಬಾರ್ಗೇನಿಂಗ್, ಸೆಕ್ಷನ್ 105A to 105L. Chapter 23, evidence in enquiries and trials, section 272 to 299. Each chapter important. Chapter 24, general provisions as to enquiries and trial, section 300 to 327. 26, provisions as to offenses affecting administration of justice. ಇದೇನಂತ ಇಂಪಾರ್ಟೆಂಟ್ ಅಲ್ಲ. 342 352 ಕೆಲವೊಂದು ಗಿವಿಂಗ್ ಫಾಲ್ಸ್ ಎವಿಡೆನ್ಸ್ ಅದನ್ನೆಲ್ಲ ನೋಡ್ಕೊಳ್ಬೇಕು. ಜಡ್ಜ್ಮೆಂಟ್, ಸೆಕ್ಷನ್ 353 to 365. ಇದರಲ್ಲಿ ಕಂಟೆಂಟ್ಸ್ ಹೇಗಿರ್ಬೇಕು, ಜಡ್ಜ್ಮೆಂಟ್ದು ಹೇಗೆ ಜಡ್ಜ್ಮೆಂಟ್ ಕೊಡಬೇಕು, ಓಪನ್ ಕೋರ್ಟ್ ಅಲ್ಲ ಹಾಗೆ, ಅಥವಾ ಲ್ಯಾಂಗ್ವೇಜ್ ಹೇಗಿರ್ಬೇಕು ಅದನ್ನೆಲ್ಲ ಹೇಳುವಂಥದ್ದು. ಚಾಪ್ಟರ್ 31, ಟ್ರಾನ್ಸ್ಫರ್ ಆಫ್ ಕ್ರಿಮಿನಲ್ ಕೇಸಸ್, ಸೆಕ್ಷನ್ 406 to 412. ಇನ್ನು ಲಾಸ್ಟ್ ಲಿಮಿಟೇಷನ್ ಫಾರ್ ಟೇಕಿಂಗ್ ಕಾಗ್ನಿಸನ್ಸ್. ಇದರಲ್ಲಿ ಒಂದು ಸೆಕ್ಷನ್ ಇದೆ ಪೀರಿಯಡ್ ಆಫ್ ಲಿಮಿಟೇಷನ್ ಅಂತ, ಅದು ತುಂಬಾ ಇಂಪಾರ್ಟೆಂಟ್, ಸೆಕ್ಷನ್ 467 to 473. ಓಕೆ, ಸೊ ಇದು ಇಷ್ಟು ಚಾಪ್ಟರ್ಗಳು ಯಾವುದು ನಮ್ಮ ಫಸ್ಟ್ ಸ್ಟೇಜ್ ಪ್ರೊಸೀಡಿಂಗ್ಸ್ ಅಲ್ಲಿ ಬರ್ತವೆ. ಹೇಗೆ ಒಂದು ಇನ್ವೆಸ್ಟಿಗೇಷನ್ ಆಗತ್ತೆ, ಎನ್ಕ್ವೈರಿ ಆಗತ್ತೆ, ಟ್ರಯಲ್ ಆಗತ್ತೆ, ಅದನ್ನ ನಾವು ಹೇಗೆ ಕ್ಯಾರಿ ಔಟ್ ಮಾಡಬೇಕು, ಪ್ರೊಸೀಜರ್ ಏನು ಅಂತ ಹೇಳ್ಕೊಂಡು ಮಾಡುವಂಥದ್ದು. ಇನ್ನು ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಆಫ್ ಪ್ರೊಸೀಡಿಂಗ್ಸ್ ಯಾವುದು ನೋಡೋಣ. ಇನ್ನೆಲ್ಲ ಬರುವಂಥದ್ದು ಚಿಕ್ಕ ಚಿಕ್ಕ ಚಾಪ್ಟರ್ಸ್ಗಳು, ಇದೇ ತುಂಬಾ ಲೆಂದಿ ಆಗಿತ್ತು. ಸೆಕೆಂಡ್ ಸ್ಟೇಜ್ ಆಫ್ ಪ್ರೊಸೀಡಿಂಗ್ಸ್ ಇದರಲ್ಲಿ ಚಾಪ್ಟರ್ 28ರಿಂದ 30 ತನಕ ನಾವು ನೋಡ್ಬೋದು. ಸೊ ಚಾಪ್ಟರ್ 28 ಯಾವುದು, ಸಬ್ಮಿಷನ್ ಆಫ್ ಡೆತ್ ಸೆಂಟೆನ್ಸ್ ಫಾರ್ ಕನ್ಫರ್ಮೇಶನ್. ಒಂದು ಜಡ್ಜ್ಮೆಂಟ್ ಕೊಟ್ಟಾಗ ಅದು ಡೆತ್ ಸೆಂಟೆನ್ಸ್ ಅಂತ ಇದ್ರೆ ಹಾಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಕನ್ಫರ್ಮೇಶನ್ ಬೇಕಾಗತ್ತೆ ಕೆಲವೊಂದು ಕೋರ್ಟ್ ಇಂದ. ಸೊ ಅದು ಯಾವ ಕೋರ್ಟ್ ಅದನ್ನ ನೋಡ್ಬೇಕು. ಸಬ್ಮಿಷನ್ ಆಫ್ ಡೆತ್ ಸೆಂಟೆನ್ಸ್ ಫಾರ್ ಕನ್ಫರ್ಮೇಶನ್, ಈ ಚಾಪ್ಟರ್ ಇಂಪಾರ್ಟೆಂಟ್. ನೆಕ್ಸ್ಟ್ ಚಾಪ್ಟರ್ 29, ಅಪೀಲ್ಸ್. ಜನರಲ್ ಆಗಿ ಅಪೀಲ್ಸ್ ಅಂದ್ರೆ ಅಂತ ತಿಳ್ಕೊಂಡ್ರೆ ಸಾಕು. ಚಾಪ್ಟರ್ 30, ರೆಫರೆನ್ಸ್ ಅಂಡ್ ರಿವಿಷನ್. ಸೊ ರೆಫರೆನ್ಸ್ ಅಂದ್ರೆ ಏನು, ರಿವಿಷನ್ ಅಂದ್ರೆ ಏನು. ರೆಫರೆನ್ಸ್ ಯಾವ ಕೋರ್ಟಿಗೆ ಹೋಗುತ್ತೆ, ರಿವಿಷನ್ ಯಾವ ಕೋರ್ಟಿಗೆ ಹೋಗುತ್ತೆ, ಅಪೆಲೇಟ್ ಕೋರ್ಟ್ ಯಾವುದು, ಆ ಒಂದು ನಮ್ಗೆ ಫೋರಂ ಯಾವ್ದು ಅಂತ ಗೊತ್ತಿರ್ಬೇಕು. ಡೀಟೇಲ್ ಆಗಿ ಪ್ರೊಸೀಜರ್ ಬೇಡ ಗೊತ್ತಿರುವಂತದ್ದು, ಆದ್ರೆ ಒಂದು ಜಡ್ಜ್ಮೆಂಟ್ ಆದಾಗ ಹೈಯರ್ ಕೋರ್ಟ್ ಯಾವ ಕೋರ್ಟಿಗೆ ಹೋಗುತ್ತೆ, ಈಗ JMFC ಇಂದ ಸೆಷನ್ಸ್ ಕೋರ್ಟಿಗೆ ಹೋಗತ್ತಾ, ಅಥವಾ CMM ಕೋರ್ಟಿಗೆ ಹೋಗತ್ತಾ, ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗತ್ತಾ, ಅಥವಾ ಹೈಕೋರ್ಟಿಗೆ ಹೋಗತ್ತಾ, ಹಾಗೆ ಆ ಒಂದು ಹೈರಾರ್ಕಿ ಗೊತ್ತಿರ್ಬೇಕು. ಅದಕ್ಕೋಸ್ಕರ ಈ ಚಾಪ್ಟರ್ ಗಳನ್ನ ನಾನು ಬರೀತಾ ಇದ್ದೇನೆ. ಅದರದ್ದು ಸೆಕ್ಷನ್ಗಳು ನೋಡಿ. ಚಾಪ್ಟರ್ 28 ಸೆಕ್ಷನ್ 366 to 371. ಅಪೀಲ್ಸ್ ಸೆಕ್ಷನ್ 372 to 394. ಇನ್ನು ಚಾಪ್ಟರ್ 30 ಸೆಕ್ಷನ್ 395 to 405. ಆಯ್ತಾ. ಇನ್ನು ಲಾಸ್ಟ್ ಥರ್ಡ್ ಸ್ಟೇಜ್ ಆಫ್ ಪ್ರೊಸೀಡಿಂಗ್ಸ್ ಅಂತ ಹೇಳ್ತಾರೆ, ಅದು ಯಾವ್ದ್ರಲ್ಲಿ ಅಂತ ನೋಡೋಣ ನಾವು. ಅಲ್ಲಿರೋದು ಕೇವಲ ಒಂದೇ ಒಂದು ಚಾಪ್ಟರ್, ಅದ್ರ ಹೆಸರೇ ಹೀಗೆ ಅಂತ ಉಂಟು, ಎಕ್ಸಿಕ್ಯೂಷನ್, ಸಸ್ಪೆನ್ಷನ್, ರೆಮಿಷನ್ ಅಂಡ್ ಕಮ್ಯುಟೇಷನ್ ಆಫ್ ಸೆಂಟೆನ್ಸ್ ಅಂತ ಚಾಪ್ಟರ್ 32 ಉಂಟು. ಅದೇ ಅದು ಒಂದೇ ಥರ್ಡ್ ಸ್ಟೇಜ್, ಲಾಸ್ಟ್ಗೆ ಬರುವಂತ ಏನೇ ಇರಲಿ, ಒಂದು ಸೆಂಟೆನ್ಸ್ ಆದ ನಂತರ ಅಥವಾ ಅಪೀಲ್ ಆಯ್ತು, ಫೈನಲ್ ಸ್ಟೇಜ್ ಮುಟ್ಟಿದೆ, ಆಮೇಲೆ ಆ ಸೆಂಟೆನ್ಸ್ ಅನ್ನ ಅಥವಾ ಒಂದು ಏನು ಶಿಕ್ಷೆ ಕೊಟ್ಟಿರ್ತಾರೆ ಅದರ ಅವಧಿ ಹೇಗಿರ್ಬೇಕು, ಹೇಗೆ ಕಾರ್ಯಗತಗೊಳಿಸಬೇಕು, ಕಮ್ಮಿ ಮಾಡಿದಾರಾ, ಪಾರ್ಡನ್ ಸಿಕ್ಕಿದ್ಯಾ, ಕಮ್ಮಿಟ್ ಆಗಿದ್ಯಾ, ಅದನ್ನೆಲ್ಲ ನಾವು ಈ ಚಾಪ್ಟರ್ ಅಲ್ಲಿ ನೋಡ್ಬೋದು. ಆಯ್ತಾ. ನಾವು ಇಲ್ಲಿ ತನಕ ನೋಡಿದ್ವಿ. ಇನ್ನು ಲಾಸ್ಟ್ ಕಾಮನ್ ಪ್ರಾವಿಷನ್ಸ್, ಅದೊಂದು ಯಾವ್ದಂತ ನೋಡೋಣ. ತುಂಬಾ ಇಲ್ಲ, ಕೆಲವೊಂದು ಚಾಪ್ಟರ್ಗಳಿವೆ, ಆದ್ರೆ ಅಷ್ಟೇ ಇಂಪಾರ್ಟೆಂಟ್ ಈ ಕಾಮನ್ ಪ್ರಾವಿಷನ್ಸ್ ಅನ್ನುವಂಥದ್ದು. ನೋಡಿ, ಅದ್ರದ್ದು ಚಾಪ್ಟರ್ಸ್ ಚಾಪ್ಟರ್ 5 to 7A ಬರುತ್ತೆ, ಹಾಗೆ 23 ಬರುತ್ತೆ, ಹಾಗೆ 33 to 30. ಆಯ್ತಾ. ಯಾವ್ದು ಅಂತ ನೋಡೋಣ. ಚಾಪ್ಟರ್ 5 ಅರೆಸ್ಟ್ ಆಫ್ ಪರ್ಸನ್ಸ್.
ಅರೆಸ್ಟ್ ಆಫ್ ಪರ್ಸನ್ಸ್. ಇದು ತುಂಬಾ ಇಂಪಾರ್ಟೆಂಟ್. ಚಾಪ್ಟರ್ 6 ಪ್ರೊಸೆಸ್ ಟು ಕಂಪೆಲ್ ಅಪಿಯರೆನ್ಸ್. ಯಾರಾದ್ರೂ ಅಪಿಯರೆನ್ಸ್ ಆಗ್ಬೇಕು, ವಿಟ್ನೆಸ್ ಬರಬೇಕು, ಅಕ್ಯೂಸ್ಡ್ ಬರಬೇಕು. ಸೊ ಅವರನ್ನ ಹೇಗೆ ಅಪಿಯರ್ ಮಾಡುವಂಥದ್ದು, ಕೋರ್ಟಿಗೆ ಬನ್ನಿ ಅಂತ ಆ ಪ್ರೊಸೆಸ್ ಏನ್ ಕಟ್ತೀರಿ ಅಥವಾ ಕಳಿಸ್ತೀರಿ, ಬೇರೆ ಬೇರೆ ತರ ಇದೆ, ಸಮನ್ಸ್, ವಾರೆಂಟ್, ಪ್ರೊಕ್ಲಮೇಷನ್ ಅಂತೆಲ್ಲ. ಸೊ ಅದು ಇದು ಇಂಪಾರ್ಟೆಂಟ್ ಚಾಪ್ಟರ್. ನೆಕ್ಸ್ಟ್ ಚಾಪ್ಟರ್ 7 ಪ್ರೊಸೆಸ್ ಟು ಕಂಪೆಲ್ ಪ್ರೊಡಕ್ಷನ್ ಆಫ್ ಥಿಂಗ್ಸ್. ಕೆಲವೊಂದು ವಸ್ತುಗಳು ನಮಗೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳ್ತಾರೆ. ಇದು ವ್ಯಕ್ತಿಗಳು ಚಾಪ್ಟರ್ 6 ಅಲ್ಲಿರೋದು. ಚಾಪ್ಟರ್ 7 ವಸ್ತುಗಳು. ಅದನ್ನ ಹೇಗೆ ಬನ್ನಿ ತರಬೇಕು, ಸರ್ಚ್ ಮಾಡ್ಬೇಕಾ, ಸೀಸ್ ಮಾಡ್ತಿ ತರಬೇಕಾ, ಅದನ್ನ ತಿಳಿಸ್ಕೊಡುವಂಥದ್ದು ಚಾಪ್ಟರ್ 7. ಚಾಪ್ಟರ್ 7A ಅದು 7A ಅಂತ ಇದೆ. ಅದು ಅಂತ ಏನು ಇಂಪಾರ್ಟೆಂಟ್ ಅಲ್ಲ. ಅದು ಆಕ್ಚುಲಿ ಅದೇನು ಹೇಳುತ್ತೆ ಅಂದ್ರೆ, ನಾನು ಓದ್ತೇನೆ, ರೆಸಿಪ್ರೋಕಲ್ ಅರೇಂಜ್ಮೆಂಟ್ಸ್ ಫಾರ್ ಅಸಿಸ್ಟೆನ್ಸ್ ಇನ್ ಸರ್ಟನ್ ಮ್ಯಾಟರ್ಸ್ ಅಂಡ್ ಪ್ರೊಸೀಜರ್ ಫಾರ್ ಅಟ್ಯಾಚ್ಮೆಂಟ್ ಅಂಡ್ ಫೋರ್ಫೀಚರ್ ಆಫ್ ಪ್ರಾಪರ್ಟಿ ಅಂತ. ಅದು ಕೆಲವೊಂದು ಮಿಸ್ಲೆನಿಯಸ್ ಪ್ರಾವಿಷನ್ ಅಂತ ಹೇಳ್ಬೋದು, ಅಂತ ಇಂಪಾರ್ಟೆಂಟ್ ಅಲ್ಲ. ನಾನು ಅದನ್ನ ಅದಕ್ಕೆ ಬರೆಯೋದಿಲ್ಲ, ತುಂಬಾ ಲೆಂತಿ ಆಗಿರೋದಕ್ಕೆ. ಇನ್ನು ಚಾಪ್ಟರ್ 23 ಏನ್ ಹೇಳುತ್ತೆ, ಎವಿಡೆನ್ಸ್ ಇನ್ ಎನ್ಕ್ವೈರೀಸ್ ಅಂಡ್ ಟ್ರಯಲ್ಸ್. ಓಕೆ, ಇದು ನಾವು ಇಲ್ಲೂ ಆಲ್ರೆಡಿ ಈಚೆ ಸೈಡ್ ಫಸ್ಟ್ ಸ್ಟೇಜ್ ಪ್ರೊಸೀಡಿಂಗ್ಸ್ ಬರ್ತಿದ್ವಿ, ಯಾಕೆಂದ್ರೆ ಅದು ಒನ್ ಆಫ್ ದಿ ಪ್ರೊಸೀಜರ್ ಎನ್ಕ್ವೈರಿ ಮತ್ತೆ ಟ್ರಯಲ್ ಅಲ್ಲಿ ಅಂತ. ಸೊ ಅಲ್ಲೂ ನೋಡ್ಬೋದು, ಇಲ್ಲೂ ನಾವು ನೋಡ್ಬೋದು ಈ ಒಂದು ಚಾಪ್ಟರ್ ಅನ್ನ. ಇನ್ನು ಚಾಪ್ಟರ್ 33 ಇದೇನ್ ಹೇಳುತ್ತೆ, ಪ್ರಾವಿಷನ್ಸ್ ಆಸ್ ಟು ಬೇಲ್ಸ್ ಅಂಡ್ ಬಾಂಡ್ಸ್. ತುಂಬಾ ಇಂಪಾರ್ಟೆಂಟ್, ಪ್ರಾವಿಷನ್ಸ್ ಆಸ್ ಟು ಬೇಲ್ಸ್ ಅಂಡ್ ಬಾಂಡ್ಸ್. ನೆಕ್ಸ್ಟ್ ಚಾಪ್ಟರ್ 34 ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ. ಒಂದು ಪ್ರಾಪರ್ಟಿನ ಕೋರ್ಟ್ ಅಲ್ಲಿ ಸುಪರ್ದಿಲಿ ಇರುವಾಗ ಆ ಪ್ರಾಪರ್ಟಿನ ಹೇಗೆ ಡಿಸ್ಪೋಸಲ್ ಮಾಡೋದು ತಿಳಿಸ್ಕೊಡುವಂತ ಪ್ರೊಸೀಜರಲ್ ಮ್ಯಾಟರ್ ಇದು. ಲಾಸ್ಟ್ಗೆ ಚಾಪ್ಟರ್ 35 ಇರ್ರೆಗ್ಯುಲರ್ ಪ್ರೊಸೀಡಿಂಗ್ಸ್ ಅಂತ ಇದೆ. ಇರ್ರೆಗ್ಯುಲರ್ ಪ್ರೊಸೀಡಿಂಗ್ಸ್ ಅದು ಏನು, ಇದು ಕೆಲವೊಂದು ಲಿಸ್ಟ್ ಇದೆ ಇದರಲ್ಲಿ, ಇರ್ರೆಗ್ಯುಲರ್ ಪ್ರೊಸೀಡಿಂಗ್ಸ್ ಅಂತ. ಅದು ಏನು ಅಂತ ನಮ್ಗೆ ಗೊತ್ತಿರ್ಬೇಕು. ಓಕೆ, ನಾನು ಸೆಕ್ಷನ್ಸ್ ಹೇಳ್ತಾ ಹೋಗ್ತೇನೆ ಯಾವ್ದ್ಯಾವ್ದು ಅಂತ ನೋಡಿ. ಅರೆಸ್ಟ್ ಆಫ್ ಪರ್ಸನ್ಸ್ ಅದು ಸೆಕ್ಷನ್ 41 to ಸೆಕ್ಷನ್ 60A. ನೆಕ್ಸ್ಟ್ ಪ್ರೊಸೆಸ್ ಟು ಕಂಪೆಲ್ ಅಪಿಯರೆನ್ಸ್ ಸೆಕ್ಷನ್ 61 to 69. ಪ್ರೊಸೆಸ್ ಟು ಕಂಪೆಲ್ ಪ್ರೊಡಕ್ಷನ್ ಆಫ್ ಥಿಂಗ್ಸ್ ಸೆಕ್ಷನ್ 91 to 105. ಎವಿಡೆನ್ಸ್ ಇನ್ ಎನ್ಕ್ವೈರೀಸ್ ಅಂಡ್ ಟ್ರಯಲ್ಸ್ ಆಲ್ರೆಡಿ ಹೇಳಿದ್ದೇನೆ, ಸೊ ಬರೆಯೋದಿಲ್ಲ ನಾನು. ಚಾಪ್ಟರ್ 33 ಪ್ರಾವಿಷನ್ಸ್ ಆಸ್ ಟು ಬೇಲ್ಸ್ ಅಂಡ್ ಬಾಂಡ್ಸ್ ಸೆಕ್ಷನ್ 436 to 450. ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ ಸೆಕ್ಷನ್ 451 to 459 ಆಗುತ್ತೆ. ಇನ್ನು ಇರ್ರೆಗ್ಯುಲರ್ ಪ್ರೊಸೀಡಿಂಗ್ಸ್ ಸೆಕ್ಷನ್ 460 to 466. ಪ್ರೊಸೆಸ್ ಟು ಕಂಪೆಲ್ ಅಪಿಯರೆನ್ಸ್ ಕೇವಲ ಸಮನ್ಸ್ಗೆ ಅದ್ರ ಇಡೀ ಎಂಟರ್ ಚಾಪ್ಟರ್ ಸೆಕ್ಷನ್ 90 ತನಕ ಇದೆ. ಸೊ 61 to 90 ಅಂತ ನೋಡ್ಕೊಳ್ಳಿ, ಆಯ್ತಾ. ಸೊ ನಾವು ಇಲ್ಲಿ ತನಕ ಯಾವ್ದ್ಯಾವ್ದು ಕ್ಲಾಸಿಫಿಕೇಶನ್ ಹೇಗೆ ಅಂತ ಒಂದು ನೋಡಿ, ಈ ತರ ಚಾರ್ಟ್ ಮೂಲಕ ನೋಡಿದ್ವಿ. ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಈಗ ನೋಡೋಣ. ನಾನು ಬ್ರೀಫ್ ಆಗಿ ಹೇಳ್ತೇನೆ, ಇನ್ನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮ್ಗೆ, ಆಯ್ತಾ. ಮೊದಲನೇದಾಗಿ ಪ್ರಿಲಿಮಿನರಿ, ಈ ಚಾಪ್ಟರ್ ಇಂಪಾರ್ಟೆಂಟ್, ಅದ್ರಲ್ಲಿ ಡೆಫಿನೇಷನ್ ಕ್ಲಾಸ್ ಇದೆ, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಕಾನ್ಸ್ಟಿಟ್ಯೂಷನ್ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಅಂಡ್ ಅದರ್ ಕೋರ್ಟ್ಸ್, ಇದು ಕೂಡ ಇಂಪಾರ್ಟೆಂಟ್. ಹೈರಾರ್ಕಿ ಇಂಪಾರ್ಟೆಂಟ್. ಪವರ್ ಆಫ್ ಕೋರ್ಟ್ಸ್ ಅರ್ಧ ಇಂಪಾರ್ಟೆಂಟ್, ಅದು ಯಾವುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಚಾಪ್ಟರ್ 4 ಮತ್ತೆ ಚಾಪ್ಟರ್ 37 ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಓಕೆ, ಅಷ್ಟು ಇಂಪಾರ್ಟೆಂಟ್ ಇದ್ರೆ ನಾನು ಯಾವ್ದು ಸೆಕ್ಷನ್ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಇನ್ನು ಪ್ರಿವೆಂಟಿವ್ ಪ್ರಾವಿಷನ್ಸ್ ಅಲ್ಲಿ ಸೆಕ್ಯೂರಿಟಿ ಫಾರ್ ಕೀಪಿಂಗ್ ಗುಡ್ ಬಿಹೇವಿಯರ್, ಅದರಲ್ಲಿ ಕೆಲವೊಂದು ಸೆಕ್ಷನ್ ಇಂಪಾರ್ಟೆಂಟ್, ಇದು ತುಂಬಾ ಇಂಪಾರ್ಟೆಂಟ್. ಚಾಪ್ಟರ್ 9 ಆರ್ಡರ್ ಫಾರ್ ಮೇಂಟೆನೆನ್ಸ್ ಅಂಡ್ ವೈಫ್ಸ್ ಸೆಕ್ಷನ್ 125 ಅಂತ ಇದೆಲ್ಲ, ಅದು ತುಂಬಾ ಪ್ರಾಬಬಲ್ ಕ್ವಶನ್. ಮೇಂಟೆನೆನ್ಸ್ ಆರ್ಡರ್ ಹೇಗಿರ್ಬೇಕು, ಆಲ್ಟ್ರೇಷನ್ ಆಫ್ ಆರ್ಡರ್ ಹೇಗಿರ್ಬೇಕು ಅಂತೆಲ್ಲ ಕೇಳ್ಬೋದು, ಅದು ಇಂಪಾರ್ಟೆಂಟ್. ಮೇಂಟೆನೆನ್ಸ್ ಆಫ್ ಪಬ್ಲಿಕ್ ಆರ್ಡರ್ ಅಂಡ್ ಟ್ರಾಂಕ್ವಿಲಿಟಿ, ಅದು
ಕೆಲವೊಂದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಏನೇನು ಮಾಡ್ಲಿಕ್ಕೆ ಆಗ್ತದೆ ಆ ತರದ್ದು ಕ್ವಶನ್ಗಳು ಬರುವಂತದ್ದು, ಅದು ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್. ಹಾಗೆ ಪ್ರಿವೆಂಟಿವ್ ಆಕ್ಷನ್ ಆಫ್ ಪೊಲೀಸ್ ಅಂತ ಇಂಪಾರ್ಟೆಂಟ್ ಅಲ್ಲ, ನೀವು ಸ್ಕಿಪ್ ಮಾಡ್ಬೋದು. ಇನ್ನು ಫಸ್ಟ್ ಸ್ಟೇಜ್ ಆಫ್ ಪ್ರೊಸೀಡಿಂಗ್ಸ್, ಇನ್ವೆಸ್ಟಿಗೇಷನ್, ಎನ್ಕ್ವೈರಿ ಅಂಡ್ ಟ್ರಯಲ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಚಾಪ್ಟರ್ ಅಂದ್ರೆ ಇದು 154. FIR ಅಂತ ಹಿಡಿದು ಬೇರೆ ಬೇರೆ ಪೊಲೀಸ್ ಏನೇನು ಡಾಕ್ಯುಮೆಂಟ್ಸ್ ಉಂಟು ಅದೆಲ್ಲದೂ ಇದ್ರಲ್ಲಿ ಬರುತ್ತೆ. ಹಾಗೆ ಜ್ಯೂರಿಡಿಕ್ಷನ್ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಇನ್ ಎನ್ಕ್ವೈರೀಸ್ ಅಂಡ್ ಟ್ರಯಲ್ ಅಂತ ಇಂಪಾರ್ಟೆಂಟ್ ಅಲ್ಲ. ಕಂಡೀಷನ್ಸ್ ರಿಕ್ವಿಸಿಷನ್ ಫಾರ್ ಇನಿಷಿಯೇಷನ್ ಆಫ್ ಪ್ರೊಸೀಡಿಂಗ್ಸ್ ಅದು ಇಂಪಾರ್ಟೆಂಟ್, ಯಾಕೆಂದ್ರೆ ಕಾಗ್ನಿಸೆನ್ಸ್ ಆಫ್ ಅಫೆನ್ಸ್ ಅಂತ ಏನ್ ಹೇಳ್ತೇವೆ ಅದು ಇದರಲ್ಲಿ ಬರ್ತಾ ಹೋಗುತ್ತೆ. ಹಾಗೆ ಕಮೆನ್ಸ್ಮೆಂಟ್ ಆಫ್ ಪ್ರೊಸೀಡಿಂಗ್ಸ್ ಬಿಫೋರ್ ಮ್ಯಾಜಿಸ್ಟ್ರೇಟ್ ಅದು ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್. ಆಮೇಲೆ ಯಾವಾಗ್ಲೂ ನಾವು ನೋಡ್ಲಿಕ್ಕೆ ಹೋದಾಗ ಟ್ರಯಲ್ ಬಿಫೋರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈ ಒಂದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಟ್ರಯಲ್ ಬಿಫೋರ್ ಸೆಷನ್ಸ್ ಕೋರ್ಟ್ ಅಷ್ಟಾಗಿ ಕೇಳೋದಿಲ್ಲ. ಸೊ ಸಮನ್ಸ್ ಕೇಸು, ಸಮರಿ ಟ್ರಯಲ್ಸ್ ಆ ತರದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಸಮರಿ ಟ್ರಯಲ್ಸ್ ಇಂಪಾರ್ಟೆಂಟ್, ಅದ್ರಲ್ಲಿ ತುಂಬಾ ಸಲ ಕೇಳಿದ್ದಾರೆ ಕ್ವಶನ್ಸ್ ಸಮರಿ ಟ್ರಯಲ್ಸ್ ಮೇಲೆ. ಸೊ ದ್ಯಾಟ್ಸ್ ಇಂಪಾರ್ಟೆಂಟ್. ಪ್ರೀ ಬಾರ್ಗೇನಿಂಗ್ ಅಂದ್ರೆ ಏನಂತ ಗೊತ್ತಿರ್ಬೇಕು, ಎಂಟೈರ್ ಪ್ರೊಸೀಜರ್ ಗೊತ್ತಿರ್ಬೇಕಂತಲ್ಲ, ಸ್ವಲ್ಪ ಮಟ್ಟಿಗೆ ಏನಂತ ಗೊತ್ತಿರ್ಬೇಕು. ಓಕೆ, ಇನ್ನು ಜನರಲ್ ಪ್ರಾವಿಷನ್ಸ್ ಆಸ್ ಟು ಎನ್ಕ್ವೈರೀಸ್ ಅಂಡ್ ಟ್ರಯಲ್ಸ್ ಅಲ್ಲಿ ಕೆಲವೊಂದು ಸೆಕ್ಷನ್ಗಳಿವೆ, ಅದೇನಂತ ಹೇಳ್ತೇನೆ, ತಿಳಿಸ್ಕೊಡ್ತೇನೆ ಆಮೇಲೆ. ಪ್ರಾವಿಷನ್ಸ್ ಆಸ್ ಟು ಅಕ್ಯೂಸ್ಡ್ ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್ ನಾಟ್ ಇಂಪಾರ್ಟೆಂಟ್. ಜಡ್ಜ್ಮೆಂಟ್ ನಿಮ್ಮ ನಾಲೆಜ್ ಮಟ್ಟಿಗೆ ಇಂಪಾರ್ಟೆಂಟ್, ಹಾಗೆ ಕೆಲವೊಂದು ಕ್ವಶನ್ಗಳು ಬರ್ಬೋದು. ಲಿಮಿಟೇಷನ್ ಆಫ್ ಫಾರ್ ಟೇಕಿಂಗ್ ಕಾಗ್ನಿಸೆನ್ಸ್ ಅಂತ ಉಂಟಲ್ಲ, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ತುಂಬಾ ಸಲ ಕೇಳಿದ್ದಾರೆ ಕ್ವಶನ್, ಒಂದು ಸೆಕ್ಷನ್ ಇದೆ, ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗೆ ಈ ಒಂದು ಪ್ರೊಸೀಜರ್ ಅಲ್ಲಿ ಸೆಕೆಂಡ್ ಸ್ಟೇಜ್ ಅಲ್ಲಿ ನಾವು ಯಾವ್ದು ಇಂಪಾರ್ಟೆಂಟ್ ಅಂತ ನೋಡ್ಲಿಕ್ಕೆ ಹೋದ್ರೆ, ಪ್ರತಿಯೊಂದು ಚಾಪ್ಟರ್ ಇಂಪಾರ್ಟೆಂಟ್, ಅದರಲ್ಲಿ ಆ ಒಂದು ಟರ್ಮ್ ಇರತ್ತಲ್ಲ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನಾನು ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡಿರ್ತೇನೆ, ಹಾಗಂತ ಇಡೀ ಚಾಪ್ಟರ್ ಓದ್ಬೇಕು ಅಂತ ಅಲ್ಲ, ಕೆಲವೊಂದು ಟರ್ಮ್ಸ್ ಇದೆ ಅದೇನು ಅಂತ ಗೊತ್ತಾದ್ರೆ ನಿಮ್ಗೆ ಸಾಕು. ಇನ್ನು ಥರ್ಡ್ ಪ್ರೊಸೀಡಿಂಗ್ ಅಲ್ಲಿ ಕೇವಲ ಒಂದೇ ಚಾಪ್ಟರ್ ಇದೆ, ಅದೇನು ತುಂಬಾ ಗೊತ್ತಿರ್ಬೇಕಂತ ಇಲ್ಲ. ಒಂದು ಸೆಕ್ಷನ್ ಇದೆ ಕಾಂಬಿಡೇಷನ್ ಹೇಗಾಗಬೇಕು, ರೆಮಿಷನ್ ಅಂತ, ಅದು ಗೊತ್ತಾದ್ರೆ ಸಾಕಾಗುತ್ತೆ. ಲಾಸ್ಟ್ ಕಾಮನ್ ಪ್ರಾವಿಷನ್ಸ್ ಅಲ್ಲಿ ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಚಾಪ್ಟರ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಅರೆಸ್ಟ್ ಆಫ್ ಪರ್ಸನ್ಸ್, ಅರೆಸ್ಟ್ ಆಫ್ ಪರ್ಸನ್ಸ್ ಹೇಗೆ, ವಿತೌಟ್ ವಾರೆಂಟ್, ವಿತ್ ವಾರೆಂಟ್ ಮಾಡ್ಬೋದಾ, ಅರೆಸ್ಟೆಡ್ ಪರ್ಸನ್ದು ರೈಟ್ಸ್ ಏನು, ಆ ತರ ಎಲ್ಲ ಕ್ವಶನ್ಸ್ಗಳು ಬರ್ತಾವಲ್ಲ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಚಾಪ್ಟರ್ 5. ಪ್ರೊಸೆಸ್ ಟು ಕಂಪೆಲ್ ಅಪಿಯರೆನ್ಸ್ ತುಂಬಾ ಸಲ ಕೇಳಿದ್ದಾರೆ, ಪ್ರೊಕ್ಲಮೇಷನ್, ಅಟ್ಯಾಚ್ಮೆಂಟ್ ಹೇಗೆ ಆ ಪ್ರೊಸೀಜರ್ ಅಂತ. ಸೊ ದಟ್ಸ್ ವೈ ದಿಸ್ ಇಸ್ ಇಂಪಾರ್ಟೆಂಟ್. ಪ್ರೊಸೆಸ್ ಟು ಕಂಪೆಲ್ ಪ್ರೊಟೆಕ್ಷನ್ ಆಫ್ ಥಿಂಗ್ಸ್ ಪಾರ್ಟ್ಲಿ ಇಂಪಾರ್ಟೆಂಟ್, ತುಂಬಾ ಅಲ್ಲ. ಕೆಲವೊಂದು ಸರ್ಚ್ ವಾರೆಂಟ್ ಹೇಗಿರ್ಬೇಕು ಅಂತ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೋಸ್ಕರ ಇಂಪಾರ್ಟೆಂಟ್. ಇನ್ನು ಚಾಪ್ಟರ್ 7 ಸ್ಕಿಪ್ ಮಾಡಿದ್ದೇನೆ. ಚಾಪ್ಟರ್ 23 ಅಂತ ಏನು ಇಂಪಾರ್ಟೆಂಟ್ ಅಲ್ಲ. ಪ್ರಾವಿಷನ್ಸ್ ಅಸ್ ಟು ಬೇಲ್ಸ್ ಅಂಡ್ ಬಾಂಡ್ಸ್ ಅದು ಇಂಪಾರ್ಟೆಂಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ಬೇಲ್ಸ್ ಇದೆ, ಆಂಟಿಸಿಪೇಟರಿ ಬೇಲ್, ನಾನ್ ಕಾಗ್ನಿಸಬಲ್ ಆಫೆನ್ಸ್ ಅಲ್ಲಿ ಬೇಲ್, ಬೇಲೇಬಲ್ ಆಫೆನ್ಸ್ ಅಂತೆಲ್ಲ ಇರುತ್ತಲ್ಲ, ಅದಕ್ಕೆ ಯಾವ್ದಕ್ಕೆ ಬೇಲ್ ಕೊಡ್ಬೋದು. ಸೊ ಅದನ್ನ ನೋಡ್ಕೊಂಡು ನಾವು ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ದೇನೆ, ತುಂಬಾ ಇಂಪಾರ್ಟೆಂಟ್. ಇನ್ನು ಇರೆಗ್ಯುಲಾರಿಟೀಸ್ ಆಫ್ ಪ್ರೊಸೀಡಿಂಗ್ಸ್, ಇರೆಗ್ಯುಲರ್ ಪ್ರೊಸೀಡಿಂಗ್ಸ್ ಅಂತ ಇದೆ, ಇದ್ರಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ, ದಾಟ್ ಲಿಸ್ಟ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ನೀವು ಇಲ್ಲಿ ತನಕ ನಾನು ಇಷ್ಟು 37 ಚಾಪ್ಟರ್ಗಳನ್ನ ಬೇರೆ ಬೇರೆ ಡಿವಿಷನ್ ಮಾಡಿ ತೋರಿಸ್ಕೊಟ್ಟಿದ್ದೇನೆ, ಹೇಗೆ ನೀವು ಓದ್ಬೋದು ಅಂತ, ಯಾವ್ದು ಇಂಪಾರ್ಟೆಂಟ್ ಅಂತ ಮೇಲಿನ ಮೇಲೆ ಹೇಳಿದ್ದೇನೆ. ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ವಿಡಿಯೋನ ಇಷ್ಟು ಸಹನೆಯಿಂದ ಅರ್ಥ ಮಾಡ್ಕೊಂಡು ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ, ನಿಮ್ಗೆ ಹೆಲ್ಪ್ ಆಗುವಂತಹ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತೇನೆ. ಸಬ್ಸ್ಕ್ರೈಬ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಬಟನ್, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.